ಡಿಬೇಟ್ ಯಾವುದೇ ಟಾಪಿಕ್ ಆದರೂ ಕಾಂಗ್ರೆಸ್ ಅವರು ಬಿಜೆಪಿನ, ಬಿಜೆಪಿಯವರು ಕಾಂಗ್ರೆಸ್ನ, JDSನ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಸಹಜ. ನನ್ನ ಪ್ರಶ್ನೆ ಅದಲ್ಲ. ಈಗೇನು ಬಿಜೆಪಿಯವರು ಕಾಂಗ್ರೆಸ್ಗೆ ಒಂದು ಶಾಕನ್ನು ಕೊಟ್ಟಿದ್ದಾರೆ, ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದ್ರ ಮುಖಾಂತರ, ರಾಮಮೂರ್ತಿ ಅವರೇ ಈ ಲಿಸ್ಟ್ ಇನ್ನೂ ಮುಂದುವರಿಯುತ್ತಾ? ಲಿಸ್ಟಲ್ಲಿ ಇದು ನೋಡಿ, ಇವತ್ತು ಯಾರ್ಯಾರು ಕಾಂಗ್ರೆಸ್ನವ್ರನ್ನ ಇವತ್ತು ಎಲ್ಲ ಗಮನಿಸ್ತಾ ಇದ್ದಾರೆ ದೇಶದಲ್ಲಿ. ಇವತ್ತು ನೆಕ್ಸ್ಟು ಇವ್ರು ನಡ್ಕೊಂಡಂಥ ರೀತಿಗಳು ನೋಡ್ಬಿಟ್ಟು ನೆಕ್ಸ್ಟು ಕಾಂಗ್ರೆಸ್ಸಲ್ಲಿ ಎಷ್ಟೆಷ್ಟು ಒಳಗಡೆ ಬರಬೇಕಾದ್ರೆ ಅವರು ನಮಸ್ಕಾರ ಮಾಡ್ತಾರೆ, ರೆಡ್ ಕಾರ್ಪೆಟ್ ಹಾಕ್ತಾರೆ. ಒಳಗಡೆ ಹೋದಾಗ ಯಾವ ಥರ ಒಂದು ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಇವತ್ತು ನೆಕ್ಸ್ಟು ಯಾರು ಕಾಂಗ್ರೆಸ್ ಲಕ್ಷ್ಮಣ್ ಸವದಿ ಅವ್ರನ್ನ ಕರ್ಕೊಂಡ್ಬರ್ತೀರಾ ಸರ್ ನೀವು? ಸರ್ ಈಗ ಈಗ ನೋಡಿ, ಲಕ್ಷ್ಮಣ್ ಸವದಿ ಅವ್ರು ಕೂಡ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಇದ್ದೇನೋ ಒಂಥರ ತಪ್ಪಾಗಿರ್ಬೋದು ಅಂತ ಅವ್ರ ಮನಸ್ಸಲ್ಲಿ ಬಂದಿರ್ತಾರೆ. ಯಾಕೆ ಸಂಘ ಪರಿವಾರದಿಂದ ಬಂದವರು, ಇವತ್ತು ಹಿಂದುತ್ವದಿಂದ ಬಂದಂತವ್ರು. ಅದೇ ಇವತ್ತು ದೇವೇಗೌಡರ ಬಗ್ಗೆ ಅವರು ಚೆನ್ನಾಗಿ ಮಾತಾಡಿದ್ರಲ್ಲ, ಕಾಂಗ್ರೆಸ್ ಅವರು ಹೇಳಿದ್ರಲ್ಲ, ಇವತ್ತು ಬಿಟ್ಬಿಡಿ. ನನ್ನ ಪ್ರಶ್ನೆಗೆ ಬನ್ನಿ. ಇವಾಗ ನನ್ನ ಪ್ರಶ್ನೆ, ನಿಮ್ಮ ಮುಂದಿನ ಕೆಲಸ ಏನು? ಕಾಂಗ್ರೆಸ್ನ ಬಯಕೆ ಬಂದಿದ್ದೀರಾ? ಅಲ್ಲಲ್ಲ, ಇವತ್ತು ಕಾಂಗ್ರೆಸ್ಗೆ ನಮ್ಗೆ ಹೇಳಿ, ನಿಮ್ಮ ಪ್ಲಾನ್ ಏನು? ನೆಕ್ಸ್ಟ್ ನಮ್ಮ ಉದ್ದೇಶ ಇವತ್ತು ಜಗದೀಶ್ ಶೆಟ್ಟರ್ ಏನು ಮಾತಾಡಿದ್ರು, ಮೋದಿಯವರ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡಬೇಕು, ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಬರಬೇಕು, ಮೋದಿ ಗೆಲ್ಬೇಕು ಅಂತ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಇವತ್ತು ಮೋದಿನ ನಾನು ಗೆಲ್ಬೇಕು, ಎಲ್ಲೊಂದ್ ಕಡೆ ತಪ್ಪು ಮಾಡಿದ್ದೀನಿ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಎಲ್ಲರಿಗೂ ಖುಷಿ ಇದೆಯಾ? 100ಕ್ಕೆ 100 ಭಾಗ. ಇವ್ರನ್ನ ಕರ್ಕೊಂಬರೋದು ಪ್ರಹ್ಲಾದ್ ಜೋಶಿ ಮತ್ತೆ BL ಸಂತೋಷ್ಗೆ ಗೊತ್ತಿಲ್ಲ ನೋಡಿ. ಈಗ ಆತರ ನಾವು ವಿತೌಟ್ ರೆಕಾರ್ಡ್ ನಾವು ಮಾತಾಡಬಾರ್ದು. ನೋಡಿ ಯಾರ್ಯಾರು ಇವತ್ತು ಸಣ್ಣ ಕಾರ್ಯಕರ್ತರಿಂದ ಇವತ್ತು ದೊಡ್ಡ ಮಟ್ಟದ ಸ್ವಾಗತ ಮಾಡಿದೆ, ಎಲ್ಲರಿಗೂ ಸ್ವಾಗತ. ಯಾಕೆ ಅಂತಂದ್ರೆ ಮುಂದುವರಿಯುತ್ತಾ ಲೋಕಸಭಾ ಚುನಾವಣೆ 100ಕ್ಕೆ 100 ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಬರ್ತಾರೆ. ಕಾಂಗ್ರೆಸ್ನವರು, ಮೂಲ ಕಾಂಗ್ರೆಸ್ನವ್ರು ಕರ್ಕತ್ತೀರಾ? ಮೂಲ ಕಾಂಗ್ರೆಸ್ನವರು ಬರ್ಬೋದು. ನಾಗರಾಜ್ ಬರ್ತಾರೆ. ಈ ವಾದ ಇದೆಯಲ್ಲ, ಈ ವಾದವನ್ನ ತಾವು ಒಪ್ತೀರಾ? ನೋಡಿ, ಒಂದೇ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರ ಕೇವಲ 9-10 ತಿಂಗಳಾಯಿತು ಬಂದು, ಇನ್ನು ಗ್ಯಾರಂಟಿ ಮೈದಲೇ ಇದ್ದಾರೆ. ಜಗದೀಶ್ ಶೆಟ್ಟರ್ ಅಂತ ಹಿರಿಯ ನಾಯಕರುಗಳಿಗೆ ಮತ್ತು ಇನ್ನೂ ಭಾಳ ಜನ ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರ್ಯಾರು ಹೋಗಿದ್ರು ಕಾಂಗ್ರೆಸ್ಗೆ, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಬಿಡೋ ಪರಿಸ್ಥಿತಿ ಸರದಿಯಾಗಿ ಸ್ಟಾರ್ಟ್ ಆಗುತ್ತೆ. ಈ ಕಳೆದ 3-4 ದಿನದಿಂದ ಶ್ರೀರಾಮ ಮಂದಿರದ ಉದ್ಘಾಟನೆ ಆದ ನಂತರ ಯಾರ್ಯಾರು ಬಿಟ್ಟೋದ್ರು ಇವ್ರನ್ನ? ಮಮತಾ ಬ್ಯಾನರ್ಜಿ ಬಿಟ್ಟೋದ್ರು, ಅರವಿಂದ್ ಕೇಜ್ರಿವಾಲ್ ಬಿಟ್ಟೋದ್ರು, ನಿತೀಶ್ ಕುಮಾರ್ ಈಗ ಆಗೋ ಈಗ ಅಂತ ಮಾತಾಡ್ತಿದ್ದಾರೆ. ಇಂಡಿಯಾ ಯಾಕೆ ರೀಸನ್ ಏನು? ಅದನ್ನೇ, ಯಾಕೆಂದ್ರೆ ಒಬ್ಬ ದೃಢ ನಾಯಕತ್ವ ಇಲ್ಲ ಇಂಡಿಯಾದಲ್ಲಿ, ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ದೇಶದಲ್ಲೇ ನಾಯಕತ್ವ ಇಲ್ಲ, ಆ ನಾಯಕತ್ವಕ್ಕೆ ಬೆಲೆ ಇಲ್ಲ, ದೇಶ ತಿರಸ್ಕಾರ ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ನಿಮಗೆ ಹೋಗಿರ್ತಕ್ಕಂಥ ಎಲ್ಲ ನಾಯಕರು ನಾನು ನೇರವಾಗಿ ಹೆಜ್ಜೆಯಾಗಿ ಬರ್ತಾರೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ಕಾರಣ ಅಂತ ಈಗ ಕೇಳಿ ಸರ್, NDA ಪಾರ್ಟ್ನರ್ ಆಗಿರ್ತಕ್ಕಂಥ ನಾವು ಮತ್ತೆ ಬಿಜೆಪಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸೋಲ್ಸೋದೇ ನಮ್ಮ ಗುರಿ ಅಂತ ಇಟ್ಕೊಂಡಾಗ ಯಾವ್ಯಾವ ಶಕ್ತಿಗಳು ಎಲ್ಲೆಲ್ಲಿ ಛಿದ್ರವಾಗಿ ಹೋಗಿದವೋ ಅವನ್ನೆಲ್ಲ ಒಂದು ಕಡೆ ತರೋದು ನಮ್ಮ ಕೆಲಸ. ಅದು ಐದಾರು ಕುಮಾರಸ್ವಾಮಿ ಅವ್ರು ಮಾಡ್ಬೋದು, ಯಡಿಯೂರಪ್ಪನವ್ರು ಮಾಡ್ಬೋದು, ವಿಜೇಂದ್ರ ಅವ್ರು ಮಾಡ್ಬೋದು. ಅದಕ್ಕೆ ಕಂಕಣ ತೊಟ್ಟು ನಿಂತಿದ್ದೀವಿ. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯ ಮತ್ತೆ NDA ಅಲಯನ್ಸ್ ಆಗಿ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಸೇರಿ ಆಲ್ರೆಡಿ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅನ್ನ ಕರ್ನಾಟಕದಿಂದ ಕಿತ್ತೋಗಿಯದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ MP ಸೋಲ್ಸದೆ NDA. ಮಹೇಶ್ ಏನೋ ಹೇಳಕ್ ಬಂದ್ರಿ ತಾವಾಗ? ನನಗೆ ಕೇಳ್ಪಟ್ಟಿದ್ದು ನಿಮ್ಮ ಟಾಪ್ ಲೀಡರ್ಗಳಿಗೆ ಗೊತ್ತಿರಲಿಲ್ಲ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ವಾಪಸ್ ಬರೋದು ಅಂತ ಅಂದೆ. ನೋಡಿ, ಅದ್ಯಾವುದು ಕೂಡ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಅಲ್ಲ. ಯಾವಾಗಲೂ ಹೈಕಮಾಂಡ್ ಈ ರೀತಿಯಾದಂಥ ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಬೇಕು ಅವೆಲ್ಲರಿಗೂ ಕೂಡ ಇಟ್ಕೊಂಡು ಚರ್ಚೆ ಮಾಡಿರ್ತಾರೆ. ಇದು ಸುಮ್ಮನೆ ಮಾಧ್ಯಮದ ಮುಖಾಂತರ ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಹೀಗಾಗಿ ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. ಎರಡನೇದು, ಕಾಂಗ್ರೆಸ್ನ ಈಗಾಗಲೇ ನಮ್ಮ ಗಂಗಾಧರ್ ಅವರು ಕೂಡ ಹೇಳಿದ್ರು, ಇವತ್ತು NDA ಒಕ್ಕೂಟದಲ್ಲಿ ಇರ್ತಕ್ಕಂಥ ಏನು ಪಕ್ಷಗಳಿದ್ವು ಇವತ್ತು ಒಂದೊಂದಾಗಿ ಹೊರಗೆ ಹೋಗ್ತಾ ಇದೆ. ನೋಡಿದ್ರೆ ಸ್ವಲ್ಪ ದಿವಸದಲ್ಲಿ ಇನ್ನು ಬಿಫೋರ್ MP ಇಲೆಕ್ಷನ್ ಇವೆಲ್ಲ ಚಿದ್ರಾಗಿ ಹೋಗ್ತಾ ಅನ್ನೋಂಥದ್ದು ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತ ಲೀಡರ್ಶಿಪ್ ಇಲ್ಲ ಅನ್ನೋಂಥದ್ದು ಅಷ್ಟೇ ಸ್ಪಷ್ಟವಾಗಿದೆ. ಇಂಡಿಯಾ ಅಲಯನ್ಸ್ ವಿಚಾರದಲ್ಲಿ ಬಂದಾಗ ಗಂಗಾಧರ್ ಮೂರ್ತಿಯವರಿಗೆ ಮಾಹಿತಿಯ ಕೊರತೆ ಇರತಕ್ಕಂಥದ್ದು. ಸೀಟ್ ಶೇರಿಂಗ್ ಇನ್ನೂ ಆಗಿಲ್ಲ, ಸೀಟ್ ಕೊಡಲ್ಲ ಅಂತ ಪಾರ್ಟಿ ಹೇಳಿದ್ರು ಕೂಡ ವಿ ಹ್ಯಾವ್ ಕನ್ಸಿಡರ್ಡ್ ನಮ್ಮ ಅಲಯನ್ಸ್ ಒಂದು ಇಂಪಾರ್ಟೆಂಟ್ ಲೀಡರ್ ಆಗಿ ಕನ್ಸಿಡರ್ ಮಾಡಿ ನಮ್ಮ ಮಮತಾ ಬ್ಯಾನರ್ಜಿ ಅವರು. ನಾವು ಅವರು ನಮ್ಮ ಜೊತೆ ಪಶ್ಚಿಮ ಬಂಗಾಳದಲ್ಲಿ ಸೀಟೇ ಕೊಡಲ್ಲ ಕಾಂಗ್ರೆಸ್ಗೆ ಅವ್ರು ಹೇಳಿದಾರ್ರಿ. ಅದು ಚರ್ಚೆ ಆಗ್ತದೆ.
ಮುಖ್ಯಮಂತ್ರಿ. ಇನ್ನೊಂದು But we- ಅಲ್ಲ, ಅವ್ರು ಒಂದು ಚೌಧರಿ ಅವರು ಒಂದು ನಾವು statement ಮಾಡಿದ್ದಾರೆ. ನಾವು ರಾಷ್ಟ್ರೀಯ ಪಕ್ಷ ಆದ್ರೂ ಕೂಡ ಚೌಧರಿ ಅವರು ಒಂದು statement ಮಾಡಿದ್ದಾರೆ. ಒಂದು ನಿಮಿಷ ರಾಷ್ಟ್ರೀಯ ಪಕ್ಷ ಹೇಳಿದ್ರೆ ಆದ್ರೂ ಕೂಡ ಕಾಂಗ್ರೆಸ್ ಅವರು ಒಪ್ಪಂತಾರೆ, ರೀಜನಲ್ ಸೀಟ್ ಪಾರ್ಟಿ ಕೊಡ್ಲಿಲ್ಲ ನಾವು ಅಂದ್ರೂ ಹೂ ಅಂತಾರೆ. ಯಾಕಂದ್ರೆ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ. ನಾವು ಡೆಲ್ಲಿಯಲ್ಲಿ ಕೇಳಿ. ನೋಡಿ ನರೇಂದ್ರ ಮೋದಿ ಸಾಹೇಬರು ದೇಶದ ಅವ್ರು ಹೇಳಿದ್ದಾರೆ ಸೀಟ್ ಕೊಡಲ್ಲ ಅಂತ ಒಂದ್ ನಿಮಿಷ ತಾಳಿ ರಾಮೂರ್ತಿ ಅವರ ಮಾತಾಡ್ಬಿಡ್ಲಿ ಏಯ್, last ನೀವು ಮಾತಾಡಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಗೌರವದಿಂದ ಹೇಳ್ತಾ ಇದ್ದೀನಿ. ಅವರು ಬಿಲೀವ್ ಮಾಡತಕ್ಕಂಥದ್ದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡು ಅವ್ರು ಹೇಳ್ದಂಗೆ ಬೇರೆಯವ್ರಿಗೆ ಕೇಳಬೇಕು. ನಮ್ಮಲ್ಲಿ ಹಂಗಿಲ್ಲ. ನಾವು ರೀಜನಲ್ ಪಾರ್ಟಿಗೂ ಗೌರವ ಕೊಡ್ತೇವೆ, ಆದ್ರೆ ಕೆಲವು ರೀಜನಲ್ ಪಾರ್ಟಿಗಳು ಸೂಡೋ ಸೆಕ್ಯುಲರ್ ಇದ್ದಾಗ ನಮ್ಮನ್ನ ಬಿಟ್ಟು ಹೋಗ್ತವೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಅವರು ಕಮಿಟೆಡ್ ಫಾರ್ ಐಡಿಯಾಲಜಿ. ಗಂಗಾಧರ್ ಮೋದಿ ಅವರು ಹೇಳಿದ್ರಲ್ಲ, ಕರ್ನಾಟಕದಲ್ಲಿ ನಾವು ಬಿಜೆಪಿನ ಗೆಲ್ಸ್ಬೇಕು, NDA ನ ಗೆಲ್ಸ್ಬೇಕು, ಹಾಗಾಗಿ ನಾವು ಕಾಂಗ್ರೆಸ್ ಸೋಲಿಸಲಿಕ್ಕೆ ಕಟ್ಟಿಬದ್ಧವಾಗಿದ್ದೀರಿ ಅಂತ ಆ ಕೆಲಸವನ್ನು ಮಾಡಲಿಕ್ಕೆ ಆಮ್ ಆದ್ಮಿ ಪಾರ್ಟಿಯವರು TMC ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಿಜೆಪಿ ಐಡಿಯಾಲಜಿನ ವಿರೋಧ ಮಾಡಬೇಕು, ಈ ದೇಶದಲ್ಲಿ ಕೋಮುವಾದವನ್ನು ಹತ್ತಿಕ್ಕಬೇಕು ಅನ್ನೋ ವಿಚಾರಗಳನ್ನ ಮಾಡ್ತೀವಿ. ಒಂದ್ ಮಾತ್ರ ಹೇಳ್ತೀನಿ ಕೇಳಿ, ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಅತ್ಯಂತ ಗೌರವವಾಗಿ ಇಂಡಿವಿಜುವಲ್ ಆಗಿ ಹೇಳ್ತಕ್ಕಂಥ ಮಾತು ಇರ್ಬೋದು, ಆದ್ರೆ ಅವರು ಸ್ಪೀಕರ್ ಆಗಿ ಇಮೇಲ್ ಅಲ್ಲಿ ಕಳಿಸ್ತಕ್ಕಂಥದ್ದು ಸಭ್ಯತೆ ಅಲ್ಲ. ಯಾವ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ, ಯಾವ ರೀತಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತು. ಥ್ಯಾಂಕ್ ಯು ನಾಗರಾಜ್ ಯಾದವ್, ಥ್ಯಾಂಕ್ ಯು ಗಂಗಾಧರ ಮೂರ್ತಿ. ಹಾಗೆ ಮಹೇಶ್ ತೆಂಗಿನಕಾಯಿ ತಮಗೂ ಕೂಡ ಧನ್ಯವಾದ. ಇನ್ನು 3 ತಿಂಗಳಲ್ಲಿ ಭಾರಿ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದಾ ರಾಜ್ಯದಲ್ಲಿ? ಕಾದ್ ನೋಡೋಣ.